ನೆಲೆಗಟ್ಟಿನಲ್ಲೇ ಈ ಎಲ್ಲ ದೃಷ್ಟಿಕೋನದಲ್ಲೇ ನಾವು ಇವತ್ತು ನಮ್ಮ ಖನೇರಿ ಶ್ರೀಯವರ ಮಾತುಗಳನ್ನು ಖಂಡಿಸು. ಅದು ನಿಷೇಧ ಬೇಕಾಗಿಲ್ಲ, ಬೇಡ. ಯಾಕಂದರೆ ಮತ್ತೊಂದು ಹೇಳುತ್ತದೆ, ನಿಷೇಧದಿಂದ ಅದು ಏನೂ ಪರಿಣಾಮ ಆಗೋದಿಲ್ಲ. ಇನ್ನಷ್ಟು ಅವ್ರ ಬಗ್ಗೆ ಸಾಫ್ಟ್ ಕಾರ್ನರ್ ಬರ್ತದೆ. ಅವ್ರು ಮಾಡಿದ ತಪ್ಪು ಮಾತಾಡಿದಂಥ ಒಂದು ಅಪರಾಧಿಯ ಭಾಷಣ ಬಳಸಿದಂಥದ್ದು ಮುಚ್ಚಿ ಹೋಗಿಬಿಡ್ತದೆ. ಅದಕ್ಕಿಂತ ಅವ್ರು ಏನು ಮಾತಾಡಿದ್ರು ಅದನ್ನು ಹೊಳ್ಳಿ ತೋರಿಸಿದ್ರೆ ಸಾಕು ಜನಕ್ಕೆ. ಇವ್ರು ಹಿಂಗೆ ಮಾತಾಡಿದ್ರಪ್ಪ, ನಮ್ಮ ನಾಲಿಗೆ ನಮ್ಮ ಸಂಸ್ಕೃತಿನ ತೋರಿಸ್ತದೆ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ. ಆ ದಿಶೆಯಲ್ಲೇ ಅವ್ರ ಸಂಸ್ಕೃತಿ, ಅವ್ರ ನಾಗರಿಕತೆ ಎಲ್ಲನೂ ತೋರಿಸ್ತದೆ ಅವ್ರ ಭಾಷೆ, ಅವತ್ತು ಮಾತಾಡಿದಂಥ ಭಾಷೆ. ಅವಳು ಈಗಾಗಲೇ ಈ ಒಂದು ನಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಾ ಇದೆ. ಅದು ಮತ್ತಷ್ಟು ರೀಯಾಗಿ ರಿಲೇ ಮಾಡಲಿ, ಬಿಡುಗಡೆ ಮಾಡಲಿ, ಹೋಗ್ರಿ, ಗೊತ್ತಾಗಲಿ ಖನೇರಿ ಶ್ರೀ ಅವರು ಎಷ್ಟು ಮಟ್ಟಿಗೆ ಆ ಪದಗಳನ್ನು ಬಳಸಿದ್ದಾರೆ. ತಪ್ಪು ಹೌದು ಅಲ್ಲೋ ಅವರು ಸ್ವತಃ ವಿಚಾರ ಮಾಡಲಿ. ನಾವು ಹೇಳಿದ್ರೆ ಏನೂ ಅರ್ಥಿಲ್ಲ ಅಂತ ಹೇಳ್ತಾ, ಅದೇ ಕಾಲಕ್ಕೆ ಲಿಂಗಾಯತ್ ಧರ್ಮ ಪಾಲು ಅವ್ರು ಮಾಡಿದ್ರೆ ಮಾಡಲಿ, ಎಲ್ಲರೂ ಸ್ವತಂತ್ರದ ಅವ್ರ ಧರ್ಮ ಪಾಲನೆ ಮಾಡೋದಕ್ಕೆ. ಹಿಂದೂಗಳು ನೀವು ಮಾಡಿರಿ, ಮುಸ್ಲಿಮ್ ನೀವು ಮಾಡಿರಿ, ನಿಮ್ಮ ಧರ್ಮ ನೀವು ಪಾಲನೆ ಮಾಡಿರಿ. ಅದೇ ಕಾಲಕ್ಕೆ ಇನ್ನೊಬ್ಬ ಧರ್ಮೀಯರ ಬಗ್ಗೆ ಸಣ್ಣದಾಗೆ ಕೆಟ್ಟದಾಗಿ ಅದು ಅವಾಚ್ಯ ಶಬ್ದಗಳನ್ನು ಬಳಸೋದು ನಿಲ್ಲಿಸಲೇಬೇಕಂತದ್ದು ಅನಿವಾರ್ಯತೆ ಅದ. ಯಾಕಂದ್ರೆ ಅಂದಾಗ ನಾವು ಸೌಹಾರ್ದವಾಗಿ ಉಳಿಲಿಕ್ಕೆ ಸಾಧ್ಯ ಇಲ್ಲ. ಅದು ಘರ್ಷಣೆ ಸ್ಟಾರ್ಟ್ ಆಗ್ತದೆ, ಚಿಕ್ಕಾಡು ಸ್ಟಾರ್ಟ್ ಆಗ್ತದೆ, ಹೆಸರು ಗೆಲ್ಲಲಿಕ್ಕೆ ಸಾಧ್ಯ ಆಗ್ತದೆ. ಅದಕ್ಕಾಗಿ ಇವತ್ತು ನಾವು ಖನೇರಿ ಶ್ರೀಯವರ ಆ ವಿಡಿಯೋ ಅವ್ರೇನು ಬಳಸಿದ್ದಾರೆ ಜತ್ತಿನಲ್ಲೇ ಬೀಳೂರು ಹಳ್ಳಿಯಲ್ಲಿ ಮಾಡಿದ ಭಾಷಣದ ಒಂದು ಏನದ ಈಗ ಹರಿದಾಡ್ತಾ ಇದೆ ಮಾತುಗಳು, ಅವುಗಳು ಇನ್ನೊಮ್ಮೆ ಮತ್ತು ನೋಡಿ ಖನೇರಿ ಶ್ರೀ ಅವರು ಸರಿ ಇದ್ದಾರಾ ಅದು ನೀವು ಪ್ರಶ್ನೆ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಇದು ನಿಮಗೆ ಲೈಕ್ ಆಗ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ಆಗ್ಬೋದು. ನಿಲ್ಲಿಸಬೇಡ್ರಿ. 860 ನ್ಯೂಸ್ ಸತ್ಯದ ಕೈಗಳಲ್ಲಿ ವಂದನೆಗಳು.